ಎಷ್ಟು ವರ್ಷದಿಂದ ಕುಡಿತಾ ಇದ್ರು? 25 ವರ್ಷದಿಂದ ಗುರುಜಿ. 25 ವರ್ಷದಿಂದ ಕುಡಿತಾ ಇದ್ರೇನಮ್ಮ? ಹ್ಞೂ ಗುರುಜಿ. ಹಾ ಹಾ, ಇವಾಗ ಕುಡಿಯೋದು ಬಿಟ್ಟಿದಾರ ತಾಯಿ? ಹ್ಞೂ ಗುರುಜಿ, ಈಗ ಬಿಟ್ಟವ್ರಿ. ಓಹೋ, ಅದ್ಭುತ ತಾಯಿ, ಹ್ಮ್ ಅದ್ಭುತ ಅಲ್ವಮ್ಮ. ಹ್ಞೂ ಗುರುಜಿ. ಹಾ, ರಾಯರ್ನ ಹ್ಞೂ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿ ಅವರು. ಹ್ಞೂ ಗುರುಜಿ. ರಾಯ್ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಯಾರಮ್ಮ ಮಾತಾಡೋದು? ನಾವು ನಿಟ್ಟೂರಿಂದ ಗುರುಜಿ, ಅದೇ ಜಗದಾಂಬ ಅಂತ. ನಿಟ್ಟೂರಿಂದ? ಹ್ಞೂ ಗುರುಜಿ. ಓಕೆಮ್ಮ, ಹೇಳಮ್ಮ ತಾಯಿ. ಅದೇ ಗುರುಜಿ, ನಮ್ಮ ಮನೆಯವರು ಈ ಹ್ಮ್ ತರ ಡ್ರಿಂಕ್ಸ್ ಮಾಡ್ತಿದ್ರು. ಹ್ಮ್ ಈಗ ಹೆಂಗೋ ರಾಯರು ಫೋಟೋ ಸಿಕ್ಕಿ ರಾಯರು ಮನೆಗೆ ಬಂದು ಪೂಜೆ ಮಾಡೋದ್ರಿಂದನ ಅವ್ರ ಹ್ಮ್ ಪವಾಡ ನಮಗೆ, ರಾಯರ ಪವಾಡ ನಮ್ಮ ಮನೆಗೆ ಚೆನ್ನಾಗ್ ಆಗಿದೆ ಗುರೂಜಿ. ಅಂದ್ರೆ ಇವಾಗ ನಿಮ್ ಯಜಮಾನ್ರು ಕುಡಿತಾ ಇದ್ರೆ ನಮ್ಮ ತಾಯಿ? ಹ್ಞೂ ಗುರೂಜಿ, ಮೊದ್ಲು ಕುಡಿತಿದ್ರು, ಅದು ನಿಮ್ಮ ಇವಾಗಿಲ್ಲ. ಮನೆಗ್ ಬಂದಿದ್ನಲ್ಲ, 3 ಮನೆ ಕರ್ಕೊಂಡು ಹೋದ್ರಲ್ಲ, ಅವರೇ ಅಲ್ವಾ ನೀವು? ಹ್ಞೂ ಗುರೂಜಿ, ಅವರೇ ನಿಮ್ ಕಾಲಿಗೆಲ್ಲ ಬಿದ್ದು ನಮಸ್ಕಾರ ಮಾಡ್ಕೊಂಡ್ರಲ್ಲ ಗುರೂಜಿ. ನಿಮ್ ಯಜಮಾನ್ರಲ್ವಾ? ಹ್ಞೂ ಗುರೂಜಿ. ಹಾ, ರೋಡಲ್ಲಿ ಬರ್ಬೇಕಾದ್ರೆ ಪಾಪ ಅವತ್ತು ನನ್ನ ಹ್ಞೂ ಆಶೀರ್ವಾದ ಯಾಕಪ್ಪ ತಗೊಂತೀರಾ ಅಂತ ಹ್ಞೂ ಕೇಳಿದ್ರೆ, ಹ್ಞೂ ಅವರೇ ಬೇಡಪ್ಪ ಗುರೂಜಿ. ಯಾಕಂದ್ರೆ ಇಲ್ಲಿ ನಾನ್ ದೇವ್ರು ಅಲ್ಲ, ಪ್ರತಿ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ತಾಯಿ. ಹ್ಮ್ ನಾನು ಇವತ್ತು ಇಷ್ಟು ಲಕ್ಷಾಂತರ ಜನ, ಎಷ್ಟೋ ಜನಗಳ ತಾಯಿಂದ್ರೆ ಕಣ್ಣೀರು ಒರೆಸುವಷ್ಟು ಶಕ್ತಿ ನನ್ನಲ್ಲಿ ತುಂಬಿದಾರಂದ್ರೆ ಇನ್ನು ಹ್ಮ್ ನನಗೇನಮ್ಮ ತಾಯಿ? ಆ ಹ್ಞೂ ನನಗೆ ಗುರೂಜಿ. ಯಾ ತಾಯಿಂದಿರು ಅಳಬಾರ್ದು. ಹ್ಞೂ ಎಲ್ಲ ಗುರೂಜಿ. ನನ್ನ ಅಣ್ಣ ತಮ್ಮಂದಿರಿಗೂ, ಎಲ್ಲ ನನ್ನ ಅಕ್ಕ ತಂಗಿಯಂದಿರಿಗೂ ಅವ್ರು ಅಂದುಕೊಂಡಿದ್ದ ಕೆಲಸ ಯಶಸ್ವಿ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಹ್ಞೂ ಗುರೂಜಿ, ಅದೊಂದು ಏನ್ ಪವಾಡ ಪವಾಡ ನಮಗೆ ಆಯ್ತು, ಆಗೈತೆ ಏನ್ ಗುರೂಜಿ. ಪವಾಡ ಆಯ್ತು ತಾಯಿ ನಿಮ್ಗೆ? ಅದೇ ಈಗಾಗಲೇ ಸುಮಾರು ತಿಂಗಳಿಂದ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಹೆಂಗೋ ನಮ್ಮ ಮನೇಲಿ ನಿಮ್ದೇಗಿದೀವಿ ಗುರೂಜಿ. ನೀವು ಗುರುರಾಯರ ಪವಾಡ ನಡೆದಿದೆ ಗುರೂಜಿ ನಮ್ಮ ಮನೇಲಿ. ಎಷ್ಟು ವರ್ಷದಿಂದ ಕುಡಿತಾ ಇದ್ರು? 25 ವರ್ಷದಿಂದ ಗುರೂಜಿ. 25 ವರ್ಷದಿಂದ ಕುಡಿತಾ ಇದ್ರೇನಮ್ಮ? ಹ್ಞೂ ಗುರೂಜಿ. ಹಾ ಹಾ, ಇವಾಗ ಕುಡಿಯೋದು ಬಿಟ್ಟಿದಾರ ತಾಯಿ? ಹ್ಞೂ ಗುರೂಜಿ, ಈಗ ಬಿಟ್ಟವ್ರಿ. ಓಹೋ, ಅದ್ಭುತ ತಾಯಿ, ಹ್ಮ್ ಅದ್ಭುತ ಅಲ್ವಮ್ಮ. ಹ್ಞೂ ಗುರೂಜಿ. ಹಾ, ರಾಯರ್ನ ಹ್ಞೂ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿ ಅವರು. ಹ್ಞೂ ಗುರೂಜಿ. ರಾಯರ ಮೇಲೆ ನಂಬಿಕೆ ಇಡಬೇಕು ನೋಡಮ್ಮ. ಹ್ಞೂ ಗುರೂಜಿ, ಅವರು ನಂಬ್ಯವ್ರೆ ಗುರೂಜಿ. ನಂಬಿ ಫೋಟ ತಂದಿಕ್ಕೊಂಡು ಪೂಜೆನೂ ಮಾಡ್ತಾರೆ ಗುರೂಜಿ, ಗುರುವಾರ ನೀಟಾಗಿ ನೋಡಿ, ಸ್ನಾನ ಮಾಡಿ. ಪೂಜೆ ಮಾಡಿ ಹ್ಞೂ ರಾಯರ್ನ ಗುರೂಜಿ. ಭಕ್ತಿಯಿಂದ ನೆನೆಸ್ಬೇಕು. ರಾಯರ್ ಏನ್ ಹೇಳಿದ್ದಾರೆ, ಹ್ಞೂ ಮಕ್ಕಳೇ ನಿಮ್ಗೆ ಕಷ್ಟ ಅಂತ ಬಂತು ಅಂದ್ರೆ ನಿಮ್ಮ ಹ್ಞೂ ಧ್ವನಿಯ ಮುಖಾಂತರದಲ್ಲಿ ರಾಯರಿದ್ದಾರೆ ಅಂತ ಕೂಗಿ ನಾನು ಸದಾ ಹ್ಞೂ ನಿಮ್ಮ ಜೊತೆ ಬರುತ್ತೇನೆ ಅಂತ ಹೇಳಿದ್ದಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿ ಅವರು. ಹ್ಞೂ ಗುರೂಜಿ. ಅದಕ್ಕೆ ಮೊನ್ನೆ ನೀವು ಇದಕ್ಕೆ ಕೆವಿ ಹ್ಞೂ ಗುರೂಜಿ, ನಾನು ಹೋಗಿದ್ದೆ ಗುರೂಜಿ. ಬಂದಿರೋದು. ಹಲೋ. ಹಲೋ. ನಾವು ಬಂದಿದ್ವಿ ಗುರೂಜಿ, ಒಂದ್ ನೈಟ್ ಅಲ್ಲಿ ಬಂದ್ವಿ. ನೀವು ಮೈಸೂರಲ್ಲೇ ಇದ್ದೀರಿ ಅಂತ ಗೊತ್ತಾಯ್ತು. ಹ್ಮ್ ವಾಪಸ್ ಬಂದು ಇನ್ನೊಂದ್ ದಿನ ನಮ್ ನಾದ್ನಿಯವರೇ ಬೆಳಗ್ಗೆ ಟೈಮ್ ಬಂದು ಕರ್ಕೊಂಡ್ ಬಂದ್ರಲ್ಲ ಗುರೂಜಿ. ಹ್ಮ್ ಹ್ಮ್ ಅವಾಗ ಸಂಜೆ ಎಲ್ಲ ನಾವೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹ್ಮ್ ಬಂದು ನಮ್ಮ ಮನೆಗೆ ಅದೇ ಗುರುರಾಯರು ಬೆತ್ತದ ಮೇಲಿಂದ ಹೂವ ಬಿತ್ತಲ್ಲ ಗುರೂಜಿ, ಹ್ಮ್ 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 ಅದೊಂದು ವಿಡಿಯೋ ಮಾಡ್ಲಿಲ್ಲ. ಒಂದು ತಪ್ಪು ಕೆಲಸ ನಮಗೆ ಗೊತ್ತಾಗ್ಲಿಲ್ಲ. ಇರ್ಲಿ. ಹ್ಮ್ ನೋಡಿ, ರಾಯರ್ ಬೆತ್ತ ಇಲ್ಲಿ ಪವಾಡ ಆಯ್ತು ಅಂತ ಹೇಳ್ತಾ ಇದೀರಲ್ವಾ? ಹ್ಞೂ ನಮ್ಮಿಂದ ಗುರೂಜಿ. ಪವಾಡ ಏನು ಇಲ್ಲ, ಇಲ್ಲಿ ಹ್ಮ್ ರಾಯರಿಂದ ಪವಾಡ ಆಗ್ತಾ ಇರೋದು. ಹ್ಮ್ ನಾನು ಗುರೂಜಿ. ಎಲ್ಲಾ ತಾಯಂದ್ರಿಗೆ ಹೇಳೋದು ಒಂದೇ, ಹ್ಮ್ ತಾಯಂದ್ರೆ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ. ಹ್ಮ್ ಎಲ್ಲಾ ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರ್ಬೇಕನ್ನುವುದೇ ನನ್ನ ಆಸೆ. ಹ್ಞೂ ಗುರೂಜಿ, ಮಾಡ್ತಾ ಇದೀವಿ ಗುರೂಜಿ. ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡ್ರಿ ತಾಯಿ, ಖಂಡಿತ ಹ್ಮ್ ನಿಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ. ರಾಯರ್ನ ಯಾವತ್ತು ಹ್ಮ್ ಹೇಳ್ತದೆ ನಿಮ್ಗೆ ಪವಾಡ ಆಯ್ತು ಅಂತಂದು ಇಲ್ಲಿಗೆ ನಿಲ್ಲಿಸಬಾರ್ದು. ಇಲ್ಲ ಗುರೂಜಿ. ನಿಮ್ಮ ಉಸಿರು ಇರೋವರೆಗೂ ರಾಯರ ಹೆಸರನ್ನು ಮರಿಬಾರ್ದು ತಾಯಿ. ಆಯ್ತು ಇವತ್ತು ಗುರೂಜಿ. ನೋಡಿ, 25 ವರ್ಷದಿಂದ ಕುಡಿಯಂತ ವ್ಯಕ್ತಿ ಇವತ್ತು ಬಿಟ್ಟು ಬಿಟ್ಟಿದ್ದಾರೆ. ಇವತ್ತು ಹ್ಮ್ ಮನಃಶಾಂತಿ ನೆಮ್ಮದಿ ಇದೆ ಅಲ್ವಾ ನಿಮ್ಮ ಮನೆಯಲ್ಲಿ? ಹ್ಞೂ ಗುರೂಜಿ. ಅಯ್ಯೋ, ನಿಮ್ದು ಇನ್ನೊಂದ್ ನಮ್ಗೆ ಎಷ್ಟು ಖುಷಿ ಅಂದ್ರೆ ಮನೇಲಿ ಹ್ಮ್ ಚೆನ್ನಾಗಿ ಈಗ ಪರವಾಗಿಲ್ಲ ಗುರೂಜಿ. ಆಯ್ತು ನನ್ನ ತಾಯಿ, ರಾಯರ ಪವಾಡ ಒಳ್ಳೇದಾಗ್ಲಿ. ನಡೆದೈತಿ ನಮ್ಮ ಮನೇಲಿ. ಒಳ್ಳೇದು. ಅವ್ರು ಯಾರು ಬಂದಿದ್ರು, ನಿಮ್ಮ ಅಕ್ಕನ ತಂಗಿನ ತಾಯಿ ಅವರು? ನಮ್ ನಾದ್ನಿರೇ ಗುರೂಜಿ, ಇಲ್ಲೇ 3 ಮನೆಯವ್ರುವ. ಹಾ, ನಿಮ್ಮ 3 ಮನೆಗೆ ಬಂದು ಊಟ ಮಾಡಿದ್ನಲ್ಲ, ಅದು ಯಾರ ಮನೆ? ಅದು ನಾದ್ನಿನೇ ಗುರೂಜಿ. ಹೌದೇನಮ್ಮ? ಹುಷಾರಿಲ್ಲ, ಅದೇ ಜ್ಞಾನ ತಪ್ಪರಲ್ಲ ಅವರು. ಅವ್ರು ಇವಾಗ ಹೇಗಿದ್ದಾರೆ? ಚೆನ್ನಾಗವ್ರ ಗುರೂಜಿ, ಇಲ್ಲೇ ಅವ್ರಿ. ಹೌದಾ? ಹ್ಮ್ ಸೌತೆಕಾಯಿ ಮತ್ತೆ ಹ್ಮ್ ನಿಂಬೆನಿಂದ ಅವ್ರಿಗೆ ಎಳೆ ತೆಗದ್ನಲ್ವಾ? ಅದ್ ತೆಗ್ದಾಗಿ ಗುರೂಜಿ. ಹುಷಾರಾಗಿದ್ದಾರೆ ಏನಮ್ಮ? ಹುಷಾರಾಗವ್ರ ಗುರೂಜಿ. ಆಯ್ತು ತಾಯಿ, ಹ್ಮ್ ಒಳ್ಳೇದಾಗ್ಲಿ. ಇನ್ನೂ ಹ್ಮ್ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ. ಇವತ್ತು ನೋಡಿ, ರಾಯರ್ನ ಇವತ್ತು ಅನುಗ್ರಹ ಇತ್ತು, ನೀವು ಅಲ್ಲಿ ಹತ್ತಿರದಲ್ಲಿ ರಾಯರ ಮಠ ಇತ್ತಂದ್ರೆ ರಾಯರ ಮಠಕ್ಕೆ ಹೋಗಿ ಬನ್ನಿ, ಇಲ್ಲಾಂದ್ರೆ ಮಂತ್ರಾಲಯಕ್ಕಾದ್ರೂ ಹೋಗಿ ಬನ್ನಿ ತಾಯಿ. ಆ ಗುರೂಜಿ. ಪುಣ್ಯ ಕ್ಷೇತ್ರಕ್ಕೆ, ಅಂತ ಜಾಗಕ್ಕೆ ನೀವು ಒಂದ್ಸತಿ ಹೋಗಿ ಬಂದ್ರೆ ಹ್ಮ್ ನಿಮ್ ಜೀವನನೇ ಪವಾಡ ಆಗ್ಬಿಡತ್ತೆ ತಾಯಿ. ಆಯ್ತು ಗುರೂಜಿ. ಓಕೆನಮ್ಮ? ನೀವು ಹ್ಮ್ ನಿಮ್ಮ ಸಂಬಂಧಿಕರು, ನಿಮ್ಮ ಫ್ಯಾಮಿಲಿ ಸಮೇತ, ನಿಮ್ಮ ಸ್ನೇಹಿತರ ಜೊತೆ ಹ್ಮ್ ಯಾರ ಜೊತೆ ಹೋಗ್ತೀರಾ ಎಲ್ರ ಜೊತೆನೂ ಹೋಗಿ ಬನ್ನಿ. ಹ್ಮ್ ಅವಾಗ ರಾಯರು ನೀವು ಎಷ್ಟು ಸತಿ ಹೋಗ್ತೀರ ಅದನ್ನೆಲ್ಲ ಕೌಂಟ್ ಮಾಡ್ಕೊಂತಿರ್ತಾರೆ. ಹ್ಮ್ ಓಕೆನಮ್ಮ? ಆಯ್ತು. ಆಯ್ತು. ಗುರುಜಿ, ಇನ್ನೊಂದ್ ಪವಾಡ ಹೆಂಗ್ ಗೊತ್ತಾ ಗುರುಜಿ? ಹ್ಮ್ ನಾವು ನಿಮ್ಗೆ ಫೋನ್ ತುಂಬಾ ಟ್ರೈ ಮಾಡ್ತಾ ಇದ್ವಿ. ನಾನು ನನ್ ತಂಗಿ ತುಂಬಾ ಟ್ರೈ ಮಾಡ್ತಾ ಇದ್ವಿ, ಸಿಗ್ತಾನೆ ಇರ್ಲಿಲ್ಲ. ಹ್ಮ್ ಇಲ್ಲೇ ಗುಬ್ಬಿಲಿ ರಾಯರ್ ಮಠಕ್ಕೆ ಹೋಗಿ
ಹ್ಮ್ ಗುರೂಜಿ ಅವ್ರ ನಂಬರ್ ಸಿಕ್ಬಿಟ್ರೆ ನಾವು ಒಂದ್ ಚೀಲ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ಹ್ಮ್ ಅದು ನಮಗೆ ಪವಾಡ ಆಗೈತೆ. ಅದು ನಿಮ್ ನಂಬರ್ ಸಿಕ್ಕಿದ್ದು ನೀವು ನಮ್ ಜೊತೆ, ಅದ್ರಲ್ಲೂ ನಂಬರ್ ಸಿಗೋದ್ಕಿಂತ ನಮ್ ಮನೆಗೆ ಬಂದು ಹೋದ್ರಲ್ಲ, ಹ್ಮ್ 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 ಅದು ಒಂದು ಪವಾಡ ಆಗೋಯ್ತು. ಎಷ್ಟು ಅದಕ್ಕೆ ಅಲ್ಲೇ ತಿಂಗಳಿಂದ ಕಾಯ್ತಾ ಇದ್ರಮ್ಮ ಫೋನ್ ಮಾಡಕ್ಕೆ? ನೀವು ಕೇದಾರ್ನಾಥ್ಗೆ ಹೋಗಿದ್ರಲ್ಲ ಗುರೂಜಿ, ಅವಾಗಿಂದಾನು ಟ್ರೈ ಮಾಡಿದ್ವಿ ಗುರೂಜಿ. ಇವನಂತ ಸುಮಾರು ಒಂದ್ ಹಾಗಾದ್ರೆ 5-6 ತಿಂಗಳಿಂದ ಕಾಯ್ತಾ ಇದ್ರಂತ ಕನ್ಸುತ್ತೆ. ಗುರೂಜಿ ಅವಾಗಿಂದಾನು ಕಾಯ್ತಾ ಇದೀವಿ. ಓಹೋ ನೋಡಿ. ಎಷ್ಟು ಟ್ರೈ ಮಾಡಿದೀವಿ ಅಂತ ಅಂದ್ರೆ ಹ್ಮ್ ನಮ್ದು ಅದೇ ಕೆಲ್ಸ. ಹ್ಮ್ ಮೊಬೈಲ್ ಸಿಕ್ತಾ, ನನ್ ತಂಗಿ ಮೊಬೈಲು, ಅಣ್ಣನ್ ಮೊಬೈಲ್ ಯಾವ್ದೇ ಸಿಗುತ್ತಾ ಅದನ್ನ ಟ್ರೈ ಮಾಡ್ತಿರೋದೇ. ಹ್ಮ್ ಹ್ಮ್ ಅವಾಗ ನಾವೊಂದು ಅದನ್ನ ಇವಾಗ ಆರಾಧನಾ ಇತ್ತಲ್ಲ ಗುರುಜಿದು, ಹ್ಮ್ ಹ್ಮ್ ಆ ಟೈಮಲ್ಲಿ ಅನ್ಕೊಂಡಿದ್ವಿ. ಹ್ಮ್ ಹೋಗಿ ತುಪ್ಪ ದೀಪ ಹಚ್ಬಿಟ್ಟು ನಮ್ಗೆ ಅವ್ರದ್ದು, ನಮ್ ಗುರುಜಿ ಅವ್ರದ್ದು ನಂಬರ್ ಸಿಕ್ಕಿದ್ರೆ ಹ್ಮ್ ನಾವ್ ಬಂದು ಒಂದ್ ಚೀಲ ಅಕ್ಕಿ ಕೊಡ್ಸ್ಕೊತೀವಿ ಅಂತ ಹೇಳ್ಕೊಂಡ್ ಬಂದಿದ್ವಿ. ಹ್ಮ್ ಅದು ನಂಬರು ಸಿಕ್ಕಿದ್ದಾಯ್ತು, ಮತ್ತೆ ನಮ್ ಮನೆಗೂ ಬಂದಿದ್ದಾಯ್ತು ಗುರುಜಿ. ನಿಮ್ ಮನೇಲಿ ಊಟ ಮಾಡಿದ್ದು ಆಯ್ತು. ಆಯ್ತು, ಹೌದು ಗುರುಜಿ. ಆಮೇಲೆ ಇನ್ನೊಂದ್ ಆಸೆ ಇತ್ತು ಗುರುಜಿ ನಮ್ಗೆ. ಜಾಮೂನು ನೀವು ಲೈವ್ ಅಲ್ಲಿ ಹೇಳ್ತಾ ಇದ್ರಿ, ಹ್ಮ್ ಜಾಮೂನ್ ತಿನ್ಬೇಕು ನಾನು ಅಂತವ. ಹೌದಾ? ಮನೆಗೆಲ್ಲ ತಂದಿಕೊಂಡು ಟೈಮೇ ಆಗ್ಲಿಲ್ಲ. ಆ ಲೆವೆಲ್ಗೆ ನಮ್ದು ಇನ್ನೂ ಕರ್ಮ ಅರ್ದಿಲ್ಲ ಅಂತ ಅನ್ಕೊಂಡ್ಬಿಟ್ವಿ ನಾವು ಅವಾಗ. ಇಲ್ಲ ನನ್ ತಾಯಿ ನೋಡಿ, ನನ್ನ ಲೈನ್ ಸಿಗುವುದೇ ಕಷ್ಟ ನನ್ ತಾಯಿ. ಎಷ್ಟು ಸತಿ ಪಾಪ ಎಷ್ಟೋ ಜನಗಳ ತಾಯಿಂದ್ರು 1-1.5 ವರ್ಷ 2 ವರ್ಷದಿಂದ ಕಾಯ್ತಾ ಇದ್ದಾರೆ. ಸುಮಾರು 10,000 15,000 ಸಲ ಕರೆ ಮಾಡಿದವರಿದ್ದಾರೆ, 7,000 ಸಲ ಕರೆ ಮಾಡಿದವರಿದ್ದಾರೆ, ಇನ್ನೂ ಸಿಕ್ಕಿಲ್ಲ ಅವ್ರಿಗೆ ಲೈನು. ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ಸ್ವಾಮಿ ನಾನು 7,000 ಸಲ ಆಯ್ತು, 10,000 ಸಲ ಕರೆ ಮಾಡ್ತಾ ಇದ್ದೀನಿ, ಹನ್ನೊಂದು ಹಿಂಗತೆ ಮೆಸೇಜ್ ಮಾಡ್ತಿರ್ತಾರೆ. ಪಾಪ ಎಷ್ಟೋ ಜನಗಳ ತಾಯಿಂದ್ರಿಗೆ ಲೈನೇ ಸಿಕ್ಕಿಲ್ಲ. ಅದೇ ಒಂದು ನಾನು ಹೇಳ್ತಾ ಇರ್ತೀನಿ, ನಾವು ಮಾಡಿರೋ ಕರ್ಮಗಳು ನಾವೇ ಅನುಭವಿಸ್ಬೇಕು. ನನ್ನ ಲೈನ್ ಸಿಗ್ಬೇಕಂದ್ರೆ ಅಷ್ಟು ಈಸಿಯಾಗಿ ಸಿಗುದಿಲ್ಲ ತಾಯಿ. ಅಂತ ಸಿಗುದಿಲ್ಲ ಅನ್ನೋದಕ್ಕೆ ನಾನೇನಿಲ್ಲ ದೊಡ್ಡ ಪಂಡಿತ ಅಲ್ಲ, ದೊಡ್ಡ ಗುರುಗಳಲ್ಲ, ದೊಡ್ಡ ದೇವರು ಅಲ್ಲ. ನಾನು ನಿಮ್ಮ ಹಾಗೆ ಸಾಧಾರಣವಾದ ಮನುಷ್ಯ. ನಾನು ಅಂದ್ರೆ ಅವ್ರು ರಾಯರ ರೂಪದಲ್ಲಿ ನೀವು ಬಂದಿದ್ದೀರಾ ಗುರುಜಿ, ನಮ್ಗೆಲ್ಲಾ ಕರ್ಮಗಳೆಲ್ಲ ಹಚ್ಚಕ್ಕೆ. ಎಲ್ಲ ರಾಯರ ಕೃಪೆ. ನಂದೇನು ಇಲ್ಲ ತಾಯಿ, ನಂದೇನು ಇಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯರ ಪಾದ ಹಿಡಿಬೇಡಿ. ನಾವು ಇಲ್ಲಿ ಮನುಷ್ಯರು, ನಮ್ಮ ಪಾದ ಹಿಡಿಬೇಡಿ. ನೀವು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ಬಿಟ್ರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಆಮೇಲೆ ನಮ್ಮ ಅಣ್ಣವ್ರ ಮನೆಗೆ ರಾಯರದು ಫೋಟೋ ಬಂದಿತ್ತಲ್ಲ ಗುರುಜಿ, ಹ್ಮ್ ಕಣ್ ಹಂಗೆ ಬಿಟ್ಟು ಹಂಗೆ ಮುಚ್ಕೊಂಡಂಗೆ ಆಗಿರತ್ತು ಗುರುಜಿ. ನೋಡಿದೆ ತಾಯಿ, ಆ ಫೋಟೋ ನೋಡಿದಾಗ ರೋಮಾಂಚನನೇ ಆಯ್ತು ನನಗೆ. ಅದು ಅದ್ಭುತ. ಮನೆಗೆ ರಾಯರ ಅನುಗ್ರಹ ಇಲ್ಲ ಅಂದ್ರೆ ಬರುವುದಕ್ಕೆ ಸಾಧ್ಯತೆ ಅದು. ನಿಮ್ಮ ರಾಯರ ಅನುಗ್ರಹ ಇರುವುದರಿಂದ ಇವತ್ತು ನಾನು ನಿಮ್ಮ ಮನೆಗೆ ಬಂದು ಊಟ ಮಾಡಿದ್ದೀನಿ, ನಿಮ್ಮ 3 ಮನೆಗೂ ಬಂದಿದ್ದೇನೆ. ಅದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋನು ನಿಮ್ಮ ಮನೆಗೆ ಬಂದಿದೆ ಅವತ್ತಿನ ದಿನದಲ್ಲಿ. ಅದೇ ರಾಯರ ಕೃಪೆ, ಅದೇ ರಾಯರ ಅನುಗ್ರಹ ತಾಯಿ. ಅದಕ್ಕೆ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ ನೀವು ಅಂದುಕೊಂಡಿದ್ದೆಲ್ಲ ಯಶಸ್ವಿ ಆಗತ್ತೆ. 25 ವರ್ಷದಿಂದ ಕುಡಿಯಂತ ವ್ಯಕ್ತಿನೇ ಇವತ್ತು ಬಿಡಿಸಿದ್ದಾರೆ ಅಂದ್ರೆ ಇದೇ ರಾಯರ ಪವಾಡ. ಗುರುಜಿ ಆಯ್ತು ತಾಯಿ. ಆಮೇಲೆ ಇನ್ನೊಂದ್ ಏನ್ ಗುರುಜಿ ಗೊತ್ತಾ, ನಮ್ ಮನೆಗ್ ಬಂದಾಗ ನಂಗ್ ಒಂದ್ ಲೋಟ ನೀರುನು ಕೊಡ್ಲಿಲ್ಲ ಗುರುಜಿ, ಹಂಗೆ ಕಳಿಸ್ಬಿಟ್ಟೆ. ಅದೊಂದ್ ನಮಗ್ ಬಹಳ ಬೇಜಾರಾಗ್ಬಿಟ್ಟೈತಿ. ಚಿಂತಿಸಬೇಡ ತಾಯಿ, ಚಿಂತಿಸಬೇಡ. ಅತಿ ಶೀಘ್ರದಲ್ಲೇ ಮತ್ತೆ ಬರ್ತೀನಂತ. ಸರಿ ಶೀಘ್ರದಲ್ಲಿ ಮತ್ತೆ ಬಂದು ನಿಮ್ಮ ಮನೇಲಿ ನೀರಲ್ಲ ತಾಯಿ, ಹಾಲನ್ನೇ ಕುಡಿದು ಹೋಗ್ತೀನಿ ತಾಯಿ. ಸರಿ ಆಯ್ತು ತಾಯಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ. ಇವತ್ತು ಇವರು ಪವಾಡ ನೀವು ಕೇಳ್ತಾ ಇದ್ದೀರಾ, ನಾಳೆ ನಿಮ್ಮ ಪವಾಡ ಇವರು ಕೇಳೋದಕ್ಕೆ ರೆಡಿ ಆಗಿರ್ತಾರೆ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ತಾಯಿ. ಎಲ್ಲರಿಗೂ ಒಳ್ಳೇದಾಗಲಿ.